ಪಂಚಾಯತಿ ತಾಲೂಕು ಪಂಚಾಯತಿ ಕುಣಿಯೂರು ಗ್ರಾಮ ಪಂಚಾಯತಿ ಕಾರ್ಯಾಲಯ ಸಾಮಾಜಿಕ ಉದ್ಯೋಗ ಖಾತ್ರಿ ಯೋಜನೆಯ ಸಾಮಾಜಿಕ ಲೆಕ್ಕ ಪರಿಶೋಧನೆ ಮತ್ತು 15ನೇ ಹಣಕಾಸು ಯೋಜನೆಯಲ್ಲಿ ಇಲ್ಲಿವರೆಗೂ ಕೂಡ ಸತತ ಒಂದು ವಾರ ನಮ್ಮ ಸಾಮಾಜಿಕ ಲೆಕ್ಕ ಪರಿಶೋಧನೆ ಆಡಿಟ್ ನೆರವೇರಿಸಿದ್ದಾರೆ. ಪೂರ್ವಭಾವಿ ಸಭೆಯೂ ಕೂಡ ಆಗಿದೆ. ಈ ಒಂದು ಗ್ರಾಮ ಪಂಚಾಯತಿ ಆವರಣದಲ್ಲಿ ಈಗಿನ ಒಂದು ಗ್ರಾಮ ಸಭೆಯನ್ನು ಸಾಮಾಜಿಕ ಲೆಕ್ಕ ಪರಿಶೋಧನೆ ಒಂದು ಗ್ರಾಮ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಸಭೆಗೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀ ಫಾತಿಮಾರವರು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ಥರ ನಮಗೆ ಸಾಮಾಜಿಕ ಲೆಕ್ಕ ಪರಿಶೋಧನೆಯ ನೋಡಲಾಗಿದ್ದ ವೇದಮೂರ್ತಿ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೂ ನಮಗೆ ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಉಸ್ತುವಾರಿಯಾದಂಥ ಶ್ರೀನಿವಾಸ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಸತತ ಒಂದು ವಾರದಿಂದ ಏನು ಉದ್ಯೋಗ ಖಾತ್ರಿ ಯೋಜನೆ ಮತ್ತು 15ನೇ ಹಣಕಾಸು ಯೋಜನೆಯ ಒಂದು ಆಡಿಟನ್ನು ಮಾಡಿದಂತಹ ಸಿಬ್ಬಂದಿಯವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೂ ನಮ್ಮ ಇಲ್ಲಿ ನಡ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಎಲ್ಲರೂ ಕೂಡ ತಾವು ಕೂಡ ಬಂದಿದ್ದಾರೆ. ನಿಮಗೂ ಕೂಡ ಸ್ವಾಗತ ಬಯಸಿ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು ಅಂತ ಅಂದ್ಬಿಟ್ಟು ನಾನು ಶ್ರೀನಿವಾಸ್ ಅವ್ರನ್ನ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಇಂದಿನ ಹುಲಿದುರ್ಗ ಗ್ರಾಮ ಪಂಚಾಯಿತಿಯಲ್ಲಿ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆನ ಮಾಡಬೇಕು ಅಂತಕ್ಕಂಥದ್ದು ಒಂದು ಉದ್ದೇಶ ಇತ್ತು. ಆ ಪ್ರಕಾರವಾಗಿ ಈ ದಿನ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆನ ಮಾಡ್ತಾಯಿದ್ದೀವಿ. ಈ ಒಂದು ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ತಾಲ್ಲೂಕು BCM ಅಧಿಕಾರಿಗಳು ಅವರಾಗಿರ್ತಕ್ಕಂಥ ಮಾನ್ಯ ಶ್ರೀನಿವಾಸ್ ಸರ್ ಅವರೇ ಮತ್ತು ಈ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ತಫ್ಸೀಮ್ ಪಾಷಾ ಅವರೇ ಮತ್ತು ಶ್ರೀಧರ್ ಅವರೇ ಅವರಿಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಈ ಒಂದು ಉದ್ದೇಶ. ಕಳೆದ 10 ದಿನಗಳಿಂದ ಈ ಗ್ರಾಮ ಪಂಚಾಯಿತಿಯಲ್ಲಿ ಸಾಮಾಜಿಕ ಪರಿಶೋಧನೆಯನ್ನು ಮಾಡಲಾಗಿದೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು 2024-25ನೇ ಸಾಲಿನಲ್ಲಿ ಈ ಗ್ರಾಮ ಪಂಚಾಯಿತಿಯಲ್ಲಿ ಹಲವಾರು ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿ ಗ್ರಾಮ ಪಂಚಾಯಿತಿಯಿಂದ ಮತ್ತು ಇತರೆ ಇಲಾಖೆಗಳಿಂದ ಹಲವಾರು ಅನುದಾನವನ್ನು ವೆಚ್ಚ ಆಗಿರ್ತಕ್ಕಂಥದ್ದು. ಗ್ರಾಮ ಪಂಚಾಯಿತಿಯಿಂದ 109 ವೈಯಕ್ತಿಕ ಕಾಮಗಾರಿಗಳು, ಸಮುದಾಯ ಕಾಮಗಾರಿಗಳು 109 ವೈಯಕ್ತಿಕ ಕಾಮಗಾರಿಗಳು, ಸಮುದಾಯ ಕಾಮಗಾರಿಗಳು 135, ಒಟ್ಟು 244 ಕಾಮಗಾರಿಗಳಿಗೆ ಕೂಲಿ ವೆಚ್ಚ 1,82,42,609 ರೂಪಾಯಿ, ಕುಶಲ 54,500 ರೂಪಾಯಿ, ಸಾಮಗ್ರಿ 1,32,342,342 ರೂಪಾಯಿ ಆಗಿದೆ. ಒಟ್ಟು ಆರಂಭ ಇರ್ತಕ್ಕಂಥದ್ದು ಸಾಮಗ್ರಿ ವೆಚ್ಚ ಇನ್ನೂ MIS ಆಗಿದೆ, ಪೇಮೆಂಟ್ ಆಗಿಲ್ಲ. ಬರೀ NMR ಮಾತ್ರ ಪೇಮೆಂಟ್ ಆಗೈತೆ. ಸಾಮಗ್ರಿ ಏನು MIS ಆಗೈತೆ ಅದು ಪೇಮೆಂಟ್ ಆಗಿಲ್ಲ. PRD ಇಲಾಖೆಯವರು 3 ಕಾಮಗಾರಿಗಳನ್ನು ಮಾಡಿ ಕೂಲಿ ವೆಚ್ಚ 6,24,710 ರೂಪಾಯಿ ವೆಚ್ಚ ಆಗಿದೆ. ಸಾಮಗ್ರಿ ಅವ್ರದ್ದು 2,29,228 ರೂಪಾಯಿ, ಒಟ್ಟು 9,23,938 ರೂಪಾಯಿ ವೆಚ್ಚ ಆಗಿದೆ. ಪ್ರಾದೇಶಿಕ ಅರಣ್ಯ ಇಲಾಖೆಯವರು 1 ಕಾಮಗಾರಿಗಳನ್ನು ಮಾಡಿ 3,52,739 ರೂಪಾಯಿ ಒಟ್ಟು ಅವರು ವೆಚ್ಚ ಮಾಡಿದ್ದಾರೆ. ಒಟ್ಟಾರೆ ಗ್ರಾಮ ಪಂಚಾಯಿತಿ ಮತ್ತು ಇತರ ಇಲಾಖೆಗಳಿಂದ 248 ಕಾಮಗಾರಿಗಳನ್ನು ಅನುಷ್ಠಾನವನ್ನು ಮಾಡಿರ್ತಕ್ಕಂಥದ್ದು ಇದೆ. ಮತ್ತು ಅದೇ ರೀತಿ ಉದ್ಯೋಗ ಖಾತೆದೊಂದು ಮತ್ತು 15ನೇ ಹಣಕಾಸು 15ನೇ ಹಣಕಾಸು ಸಮೇತ 2024-25ರಲ್ಲಿ ಒಟ್ಟು ಪ್ರಾರಂಭ ಶುಲ್ಕು 2,159 ರೂಪಾಯಿ ಇತ್ತು. ಮೊದಲನೆಯ ಕಂತು 4/4/24ರಂದು 8,75,62 ರೂಪಾಯಿ, ಎರಡನೇ ಕಂತು 3, 4 ಎಲ್ಲ ಸೇರಿ 4 ಕಂತು ಬಿಡುಗಡೆಯಾಗಿದೆ. ಬ್ಯಾಂಕ್ನಿಂದ ಬಡ್ಡಿ ಇರ್ತಕ್ಕಂಥ ಬಡ್ಡಿ 6,313 ರೂಪಾಯಿ ವೆಚ್ಚ ಆಗಿರ್ತಕ್ಕಂಥದ್ದು 24-25 ಸಾಲಿಗೆ ಆಗಿರ್ತಕ್ಕಂಥದ್ದು ನಮ್ಮ ಬ್ಯಾಂಕ್ ಪಾಸ್ ಪ್ರಕಾರ
ಮತ್ತು ಜಿಲ್ಲಾ ಪಂಚಾಯತಿಯಿಂದ 2020-21ರಿಂದ ಇಲ್ಲಿಯವರೆಗೂ ರಾಜ್ಯ ಹಣಕಾಸು ಅನಿರ್ಬಂಧಿತ ಅನುದಾನದಲ್ಲಿ ತಾಲೂಕ್ ಪಂಚಾಯತಿ ಅನುದಾನದಲ್ಲಿ ತಾಲೂಕ್ ಪಂಚಾಯಿತಿಯ ಅನಿರ್ಬಂಧಿತ ಅನುದಾನದಲ್ಲಿ 44,40,494 ರೂಪಾಯಿ ಈ ಪಂಚಾಯಿತಿಯಲ್ಲಿ ಆಗಿದೆ, ಹೆಚ್ಚಾಗಿದೆ. ಅದನ್ನು ಆಲ್ರೆಡಿ ಎಲ್ಲ ವಾಟರ್ ಮ್ಯಾನ್ಗೂ ಎಲ್ಲ ಸಿಬ್ಬಂದಿಗಳಿಗೂ ನೋಟಿಸ್ಗಳು ಎಲ್ಲ ಮಾಹಿತಿನ ಅದರಲ್ಲಿ ಸಂಬಂಧಪಟ್ಟಂಗೆ ವಿಚಾರ ಇದೆ. ಮತ್ತು ಜಿಲ್ಲಾ ಪಂಚಾಯಿತಿ ಅನಿರ್ಬಂಧಿತ ಅನುದಾನದಲ್ಲಿ 2 ಕಾಮಗಾರಿಗಳಿಂದ 2,32,370 ಹೆಚ್ಚಾಗಿದೆ. ಅದೊಂದು ವಿವರಣೆ ಇದೆ. ಒಟ್ಟು ಏನು ರಾಜ್ಯ ಹಣಕಾಸು ಅನಿರ್ಬಂಧಿತ ಅನುದಾನದಲ್ಲಿ ಆಗಿರ್ತಕ್ಕಂಥ ಕಾಮಗಾರಿಗಳ ವಿವರವನ್ನು ಓದ್ತಾ ಹೋಗ್ತೀನಿ. ಹುಲಿಯೂರುದುರ್ಗ 3ನೇ ಬ್ಲಾಕ್ ಮಠದ ಗುಡ್ಡೆ ಗ್ರಾಮದ ಸುವರ್ಣ ಮನೆ ಹತ್ತಿರ ಸಿಸಿ ಚರಂಡಿ 94,206 ರೂಪಾಯಿ. ಹುಲಿಯೂರುದುರ್ಗ 3ನೇ ಬ್ಲಾಕ್ ಮಠದ ಗುಡ್ಡೆ ಗ್ರಾಮದ ಹುಸೇನ್ ಪಾಷರವರ ಮನೆಯಿಂದ ಖಾದರ್ ಪಾಷ ಮನೆಯವರಿಗೆ ಸಿಸಿ ರಸ್ತೆ ನಿರ್ಮಾಣ 3,25,639 ರೂಪಾಯಿ. ಹುಲಿಯೂರುದುರ್ಗ 3ನೇ ಬ್ಲಾಕ್ ಹರಿಜನ ಕಾಲೋನಿಯಲ್ಲಿ ವಿದ್ಯುತ್ ಕಂಬಗಳಿಗೆ LED ಲೈಟ್ ಅಳವಡಿಸುವುದು 2,43,203 ರೂಪಾಯಿ. ಹುಲಿಯೂರುದುರ್ಗ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕಟ್ಟಡ ದುರಸ್ತಿ ಕಾಮಗಾರಿ 3,85,364 ರೂಪಾಯಿ. ಹುಲಿಯೂರುದುರ್ಗ ಗ್ರಾಮದ ವ್ಯಾಪ್ತಿಯಲ್ಲಿ ಸೋಲಾರ್ ಲೈಟ್ ಅಳವಡಿಸುವುದು 99,686 ರೂಪಾಯಿ. ಹುಲಿಯೂರುದುರ್ಗ 1ನೇ ಬ್ಲಾಕ್ ಶಾಂತಿನಗರದ ಸರ್ಕಾರಿ ಶಾಲೆಯ ಕಟ್ಟಡ ದುರಸ್ತಿ ಕಾಮಗಾರಿ 2,87,733 ರೂಪಾಯಿ. ಹುಲಿಯೂರುದುರ್ಗ ಬ್ಲಾಕ್ 2ರ ಚರಂಡಿ ಮತ್ತು ರಸ್ತೆ ಅಭಿವೃದ್ಧಿ 2,79,645 ರೂಪಾಯಿ. ಹುಲಿಯೂರುದುರ್ಗ ಬ್ಲಾಕ್ 2ರ ಶಾಂತ್ ಪಾಷ ಮನೆಯಿಂದ ಫಯಾಜ್ ಮನೆಯವರೆಗೆ ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ 1,89,940 ರೂಪಾಯಿ. ಹಣತಿಹಳ್ಳಿ ಗ್ರಾಮದ ಪೈಪ್ಲೈನ್ ಕಾಮಗಾರಿ 1,92,430 ರೂಪಾಯಿ. ಹುಲಿಯೂರುದುರ್ಗ ಗ್ರಾಮದ ಕ್ರಿಕೆಟ್ ಮೈದಾನ ಅಭಿವೃದ್ಧಿ 4,29,768 ರೂಪಾಯಿ. ಹೊಸಪೇಟೆ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮೇಲ್ಛಾವಣಿ ಮತ್ತು ಕಟ್ಟಡ ದುರಸ್ತಿ ಕಾಮಗಾರಿ 4,75,801 ರೂಪಾಯಿ. ಹುಲಿಯೂರುದುರ್ಗ ಮಠದಗುಡ್ಡೆ ಬ್ಲಾಕ್ 2ರ ಅಂಗನವಾಡಿ ಹೊಸ ಕಟ್ಟಡ ನಿರ್ಮಾಣ 4,76,012 ರೂಪಾಯಿ. ಹುಲಿಯೂರುದುರ್ಗ ಈಗ ಆಗಿರ್ತಕ್ಕಂಥದ್ದು. ಹುಲಿಯೂರುದುರ್ಗ 5ನೇ ಬ್ಲಾಕ್ನಲ್ಲಿ ಅಂಗನವಾಡಿ ಮೇಲ್ಛಾವಣಿ ಮತ್ತು ಕಟ್ಟಡ ದುರಸ್ತಿ 2,87,975. ಹುಲಿಯೂರುದುರ್ಗ ಗ್ರಾಮದ ವಿವೇಕಾನಂದ ಶಾಲೆಯ ಕಟ್ಟಡದ ಮೇಲ್ಛಾವಣಿ ಮತ್ತು ಶೌಚಾಲಯ ನಿರ್ಮಾಣ 4,33,133 ರೂಪಾಯಿ. ಇದು ಪ್ರೈವೇಟ್ ಸ್ಕೂಲ್ ಯಾಕೆ ಮಾಡ್ಕೊಳ್ತಿರ್ತಲ್ಲ. ಹುಲಿಯೂರುದುರ್ಗ ಗ್ರಾಮದ ವಿವೇಕಾನಂದ ಶಾಲೆಯ ಕಟ್ಟಡದ ಮೇಲ್ಛಾವಣಿ ಮತ್ತು ಹುಡುಗರಿಗೆ ಊಟ ಮಾಡೋಕ್ಕೆ ಬಿಸ್ಕಿಟ್ ಗೌರ್ಮೆಂಟೇ ಸರ್, ಅದನ್ನು ಪ್ರೈವೇಟ್ ಅಲ್ಲ, ಏಡೆಡ್ ಸ್ಕೂಲ್ ಅದು ಏಡೆಡ್ ಹುಡುಗರೆಲ್ಲ ಬಿಸ್ಕಿಟ್ ಊಟ ಮಾಡ್ತಾ ಇದ್ರು. ಹಂಗಾಗಿ ಅಲ್ಲಿ ಊಟ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ಮೇಲ್ಛಾವಣಿ ಹಾಕಿ ಅವಕಾಶ ಪ್ರೈವೇಟ್ ಕೊಡಬಾರ್ದು ಅಂತ ಅನುದಾನಿತ ಅಲ್ಲ. ಇದು ಗ್ರಾಮ ಪಂಚಾಯತಿ ಮಾಡೋದಿಲ್ಲ, DP ಮತ್ತು ಗಟ್ಟಿ ಮಾಡಿರ್ತಕ್ಕಂಥ ಇದೊಂದು ಇದೆ ವಿಚಾರ. ಇನ್ನೆಲ್ಲ ಕಾಮಗಾರಿಗಳಾಗಿದ್ದಾವೆ. ನಾವು ಎಲ್ಲರನ್ನ ಒಪ್ಪಿಗೆ ಮಾಡಿದ್ದೀವಿ. ಮತ್ತು ಈ ಮಾಹಿತಿ ನಾವು ಎಲ್ಲರಿಗೂ ಹಂಚಿದ್ದೀವಿ. ಹುಲಿಯೂರುದುರ್ಗ ಗ್ರಾಮದ ಮೆಟ್ರಿಕ್ ಪೂರ್ವ ಬಾಲಕ ವಿದ್ಯಾರ್ಥಿನಿಯಕ್ಕೆ ಸೋಲಾರ್ ಲೈಟ್ ಅಳವಡಿಸುವುದು 99,900 ರೂಪಾಯಿ. ಹುಲಿಯೂರುದುರ್ಗ ಪ್ರೌಢಶಾಲೆಗೆ ಕ್ರೀಡಾ ಸಾಮಗ್ರಿ ಖರೀದಿ 49,970 ರೂಪಾಯಿ. ಹುಲಿಯೂರುದುರ್ಗ ಗ್ರಾಮದ ಅಂಗನವಾಡಿ ಸೋಲಾರ್ ಲೈಟ್ ಅಳವಡಿಸುವುದು 49,840 ರೂಪಾಯಿ. ಕುರುಗಾ ತಾಲೂಕು ಎಲ್ಲ ಪಂಚಾಯತಿಗಳಿಗೆ ಗ್ರಂಥಾಲಯಕ್ಕೆ ಪೀಠೋಪಕರಣಗಳ ಖರೀದಿಗೆ ಈ ಒಂದು ಗ್ರಂಥಾಲಯಕ್ಕೆ 8,021 ರೂಪಾಯಿ ಕೊಟ್ಟಾನೆ. ಆಮೇಲೆ ಒಂದು ಪುಸ್ತಕ ರ್ಯಾಕು, ಒಂದು ಕಂಪ್ಯೂಟ್ರು, ಒಂದು ಸ್ಟ್ಯಾಂಡ್ ಫ್ಯಾನು ಮತ್ತು ಒಂದು ಟೇಬಲ್ಲು ಮತ್ತು ಒಂದು ಚೇರು ಇವ್ರಿಗೆ ಗ್ರಂಥಾಲಯಕ್ಕೆ ತಾಲೂಕ್ ಪಂಚಾಯತಿ ಅನುದಾನದಿಂದ ಪೇಮೆಂಟ್ ಆಗೈತೆ. ಅದಕ್ಕೆ 80,376 ರೂಪಾಯಿ ಪೇಮೆಂಟ್ ಆಗೈತೆ. ಆಮೇಲೆ 30,000 ಗ್ರಾಮ ಪಂಚಾಯತ್ ಅದೇ ಗ್ರಂಥಾಲಯಕ್ಕೆ ಪುಸ್ತಕ ಇರ್ತಕ್ಕಂಥ ರ್ಯಾಕು ಮತ್ತು ಒಂದು ಅಲ್ಮೇರ ಮತ್ತು 2 ಇವು ಒಟ್ಟು 24,759 ರೂಪಾಯಿ ಅದಕ್ಕೆ ಖರ್ಚಾಗೈತೆ.
ಶೇರ್ಗೊಂಡು ಆ ಶೇರು ಕೊಟ್ಟಿರ್ತಕ್ಕಂಥದ್ದು 23,174 ರೂಪಾಯಿ ಇನ್ನೂ ಸರಿ ಪೇಮೆಂಟ್ ಆಗಿದೆ. ಒಟ್ಟು 21 ಕಾಮಗಾರಿಗಳು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಗ್ರಾಂಟಿಂದ ಆಗಿರ್ತಕ್ಕಂಥದ್ದು. 44,40,494 ರೂಪಾಯಿವರೆಗೂ ವೆಚ್ಚ ಆಗಿದೆ. ನೆಕ್ಸ್ಟು ಅತಿ ಹೆಚ್ಚು ಅನುದಾನವನ್ನು ಈ ಪಂಚಾಯತಿಯಲ್ಲಿ ಉಪಯೋಗಿಸ್ಕೊಂಡು ಹೋಗ್ತಾರೆ. ಬೇರೆ ಪಂಚಾಯತಿಗೆ ಇಷ್ಟು ಅನುದಾನ ತಾಲೂಕ್ ಪಂಚಾಯತಿ ಸಿಕ್ಕಿಲ್ಲ. ಅದ್ರ ಬಂದ ಅಮೌಂಟ್ ಏನಿತ್ತು ನಾನು 44 5 ವರ್ಷದಲ್ಲಿ 44 ಗಣಪ ಹಾಂ ನಾನು ಕಾಂಗ್ರೆಸ್ ಹೆಸರು ತಗೊಂಡ್ರಾ? ಗೊತ್ತಾಗಿದ್ಯಾ? ಅಮೌಂಟಲ್ಲಿ 44 ಲಕ್ಷ ಕೊಟ್ಟು ಬೇರೆ ಪಂಚಾಯತಿಗಳು ನಾವು ಹೋಲಿಸ್ಕೊಂಡಾಗ 3 ಲಕ್ಷ 5 ಲಕ್ಷ 6 ಲಕ್ಷ ರೂಪಾಯಿ ಸಾಹೇಬ್ರೇನೋ ಜಾಸ್ತಿ ಅಮೌಂಟು ಹಾಕಿದ್ದಾರೆ. ಜಿಲ್ಲಾ ಪಂಚಾಯತಿಯಲ್ಲಿ ಯಾಕೋ ಮುಕ್ಕೊಟ್ಟಾಗಿಲ್ಲ. ಜಿಲ್ಲಾ ಪಂಚಾಯತಿ ಇರೋದು ನಮಗೆ ಅಲ್ಲಿ ಗೊತ್ತಾಗಿಲ್ಲ. ಅಲ್ಲಿ ಮೇಡಮ್ ಅವರಿದ್ರು ಎಮ್ ಜಿಲ್ಲಾ ಪಂಚಾಯತಿಲಿ ಸ್ವಲ್ಪ ಆರೋಗ್ಯ ಸ್ವಲ್ಪ ಏರುಪೇರು ಆದ್ರಿಂದ ಅವರು ಗಮನ ಕೊಡಲಿಲ್ಲ. ಜಿಲ್ಲಾ ಪಂಚಾಯತಿಯಲ್ಲಿ 5 ವರ್ಷದಲ್ಲಿ 2 ಕಾಮಗಾರಿ ಮಾತ್ರ ಆಗಿದ್ದಾರೆ. ಒಂದು ಹುಲಿಯೂರ್ದುರ್ಗ ಪೊಲೀಸ್ ಠಾಣೆಗೆ ಗೇಟ್ ಅಳವಡಿಸುವುದು ಏನು ಮಾಡಿದೆ. ಹುಲಿಯೂರ್ದುರ್ಗ ಗ್ರಾಮದ ಸರ್ಕಾರಿ ಪಾಠಶಾಲೆಯ ಒಂದು ಕೊಠಡಿ ರಿಪೇರಿ 1,46,082 ಕಾಮಗಾರಿ ಅನುಬಂಧಿತ ಅನುದಾನದಲ್ಲಿ ಆಗಿರ್ತಕ್ಕಂಥದ್ದು. ಈ ಜಿಲ್ಲಾ ಈಗ ಈ ಬಜೆಟ್ ನಿನ್ನೆ 18 ಲಕ್ಷ ಆಗಿದೆ. 18 ಲಕ್ಷ ಆಗಿದೆ. ನಿನ್ನೆ 15 ಇದೆ. ಇದು 18 ಲಕ್ಷ ಆಗಿದೆ. ಇದು 45 ಆಮೇಲೆ ನಿನ್ನೆ ಬಂದು ನಿನ್ನೆ ಪೇರಡಿಗೆ ಈಗ ತಲುಪೋದು 18 ಲಕ್ಷ ಸಿಗ ಆಗ್ತಿದೆ. ಅಷ್ಟಲ್ಲ, ಹುಲಿಯೂರ್ದುರ್ಗ ಗ್ರಾಮದ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯಕ್ಕೆ ಸೋಲಾರ್ ಲೈಟ್ ಅಳವಡಿಸುವುದು. ಹಾಂ, ಇದಕ್ಕೆ ಹಾಕಿವ್ರಿ. ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯಕ್ಕೆ ಸೋಲಾರ್ ಲೈಟ್ ಹಾಕಿದ್ದಾರೆ. ಹಾಕಿವ್ರಿ ಹೇಳಿ ಆ ಕಡೆ ಹೊಸ ಬಿಲ್ಡಿಂಗು ಹಳೆ ಬಿಲ್ಡಿಂಗ್ ಹಾಕಿದ್ದಾರೆ. ಹಲೋ ನಾವು ಪ್ರತಿ ಕಾಮಗಾರಿನ ಪರಿಶೀಲನೆ ಮಾಡಿ ಫೋಟೋ ಹೊಡ್ಕೊಂಡು ಕನ್ಫರ್ಮ್ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು. ಇದು ಎಲ್ಲ ಆಗಿದ್ದಾವೆ, ಕೆಲಸಗಳೆಲ್ಲ ಆಗಿದ್ದಾವೆ. ಇದು ಸಂಬಂಧಪಟ್ಟಾಗೆ ನಮ್ಗೆ ಯಾವುದೇ ಅಭ್ಯರ್ಥ ಇಲ್ಲ. ಎಷ್ಟು ನರೇಗಾದವರು ಹೇಳಿದೆ, ವಸ್ತು ಕಾಮಗಾರಿ ಹೇಳಿದೆ. ನರೇಗಾ ಉದ್ಯೋಗ ಖಾತ್ರಿಯಲ್ಲಿ 2024-25ರಲ್ಲಿ ಆಗಿರ್ತಕ್ಕಂಥ ಕಾಮಗಾರಿಗಳು ಸಂಬಂಧಪಟ್ಟಂಗೆ ಹುಲಿಯೂರ್ದುರ್ಗ ಸರ್ಕಾರಿ ಪ್ರೌಢಶಾಲೆ ಹಳೇಪೇಟೆ ಆಟದ ಮೈದಾನ 3,83,659 ರೂಪಾಯಿ. ಹುಲಿಯೂರ್ದುರ್ಗ MHPS ಅಲ್ಲ ಆಗಿದೆ, ಕೆಲಸ ಆಗಿದೆ, ನಾವು ಹೋಗಿದ್ವಿ. ಹುಲಿಯೂರ್ದುರ್ಗ MHPS ಬಾಲ್ ಫೀಲ್ಡ್ನಲ್ಲಿ ವಾಲಿಬಾಲ್ ಕೋರ್ಟ್ ನಿರ್ಮಾಣ 3,83,530 ರೂಪಾಯಿ. ನೆಕ್ಸ್ಟು ಹುಲಿಯೂರ್ದುರ್ಗ ಸರ್ಕಾರಿ ಪ್ರೌಢಶಾಲೆ ಹಳೇಪೇಟೆ ವಾಲಿಬಾಲ್ ಕೋರ್ಟ್ ನಿರ್ಮಾಣ ಅದು ಸ್ಟಾರ್ಟ್ ಆಗಿದೆ. ಹುಲಿಯೂರ್ದುರ್ಗ ಗ್ರಾಮ ಪಂಚಾಯಿತಿ ಕೃಷ್ಣಪ್ಪನ ಕೊಪ್ಪಲು ಗ್ರಾಮದಲ್ಲಿ ರಸ್ತೆ ಬದಿ ಗಿಡ ನೆಡುವ ಕಾಮಗಾರಿ 2,30,844 ರೂಪಾಯಿ. ಹಿಂದೆ ಗ್ರಾಮ ಪಂಚಾಯಿತಿಯಿಂದ ಮಾಡಿರ್ತಕ್ಕಂಥದ್ದು. ಹುಲಿಯೂರ್ದುರ್ಗ ಗ್ರಾಮ ಪಂಚಾಯಿತಿ ಡಿ ಮಾಸ್ಟರ್ ಮನೆಯಿಂದ ಚೌಡೇಶ್ವರಿ ಬೇಂದ್ರೆಯವರಿಗೆ ಸಿಸಿ ಚರಂಡಿ ನಿರ್ಮಾಣ 6,83,697 ರೂಪಾಯಿ. 10 ಲಕ್ಷ ರೂಪಾಯಿ ಪೇಮೆಂಟ್ ಈಗ ಆಲ್ರೆಡಿ MIS ಆಗಿರ್ತಕ್ಕಂಥದ್ದು 6,83,692 ರೂಪಾಯಿ. ಅಷ್ಟು ಕೂಲಿ ಸಾಮಾನ್ಯ 2 ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗಿ 2,000 ಮಾತ್ರ ಆಗಿರ್ತಕ್ಕಂಥದ್ದು. 44 ರೂಪಾಯಿ. ಹುಲಿಯೂರ್ದುರ್ಗ ಗ್ರಾಮ
ಇದು 2,39,374 ರೂಪಾಯಿ. ನೆಕ್ಸ್ಟು ಹಿರಿದುರ್ಗ ಶಿವಣ್ಣ ಜಮೀನಿನಿಂದ ಗಂಗಾಣ ಜಮೀನವರಿಗೆ ಜಲ್ಲಿ ರಸ್ತೆ ನಿರ್ಮಾಣ 3,40,528 ರೂಪಾಯಿ. ಹಿರಿದುರ್ಗ ತಿಮ್ಮಯ್ಯ ಜಮೀನು ನಾಗೇಶ್ ಜಮೀನವರಿಗೆ ಜಲ್ಲಿ ರಸ್ತೆ ನಿರ್ಮಾಣ 4,04,662 ರೂಪಾಯಿ. ಹಿರಿದುರ್ಗ ಗ್ರಾಮದ ರಮೇಶ ಜಮೀನಿನಲ್ಲಿ ಕಟ್ಟೆ ಅಭಿವೃದ್ಧಿ 1,70,986. ಹಿರಿಯೂರುಗ ಗ್ರಾಮದ ನಾಗರಾಜ ಜಮೀನು ಕಟ್ಟೆ ಅಭಿವೃದ್ಧಿ 1,77,562 ರೂಪಾಯಿ. ಹಿರಿಯೂರುಗ ಗ್ರಾಮದ ಕೃಷ್ಣಪುರ ಜಮೀನು ಕಟ್ಟೆ ಗೋಕಟ್ಟೆ ಅಭಿವೃದ್ಧಿ 1,82,462 ರೂಪಾಯಿ. ಹಿರಿಯೂರುಗ ಗ್ರಾಮದ ಕಬ್ರಸ್ತಾನ್ ಕಲ್ಯಾಣಿ ಅಭಿವೃದ್ಧಿ 8,99,236 ರೂಪಾಯಿ. ಹಿರಿಯೂರುಗ ಗ್ರಾಮದ ಪಂಚಾಯತ್ ಕಟ್ಟೆ ಅಭಿವೃದ್ಧಿ 3,97,835 ರೂಪಾಯಿ. ಹಿರಿಯೂರುಗ ಗ್ರಾಮದ ವೆಂಕಟೇಶ್ವರ ಜಮೀನು ಕಟ್ಟೆ ಅಭಿವೃದ್ಧಿ 3,97,659 ರೂಪಾಯಿ. ಹಿರಿಯೂರುಗ ಗ್ರಾಮದ ಯಶೋಧಮ್ಮನ ಜಮೀನಿನ ಪಕ್ಕದಲ್ಲಿ ಗೋಕಟ್ಟೆ ಅಭಿವೃದ್ಧಿ 3,95,600 ರೂಪಾಯಿ. ಹಿರಿಯೂರುಗ ಗ್ರಾಮದ ರತ್ನಮ್ಮನ ಜಮೀನಿನ ಗೋಕಟ್ಟೆ ಅಭಿವೃದ್ಧಿ 3,95,287 ರೂಪಾಯಿ. ಹಿರಿಯೂರುಗ ಗ್ರಾಮದ ಕೃಷ್ಣಪುರ ಜಮೀನಿನ ಗೋಕಟ್ಟೆ ಅಭಿವೃದ್ಧಿ 3,97,626 ರೂಪಾಯಿ. ಹಿರಿಯೂರುಗ ಗ್ರಾಮದ ಊರಿನಿಂದ ಕಟ್ಟೆ ಅಭಿವೃದ್ಧಿ 3,91,227 ರೂಪಾಯಿ. ಹಿರಿಯೂರುಗ ಗ್ರಾಮದ ಕೋವಲ್ ಕಟ್ಟೆ ಮುಂದೂರು ಕಾಮಗಾರಿ 3,97,132 ರೂಪಾಯಿ. ಹಿರಿಯೂರುಗ ಗ್ರಾಮದ ಪ್ರೇಮಗಲ್ ಜಮೀನಿನಲ್ಲಿ ಗೋಕಟ್ಟೆ ನಿರ್ಮಾಣ 3,96,430 ರೂಪಾಯಿ. ಹಿರಿಯೂರುಗ ಗ್ರಾಮದ ಜಗದೀಶ್ ಜಮೀನು ಹತ್ರ ಕಟ್ಟೆ ನಿರ್ಮಾಣ 3,91,902 ರೂಪಾಯಿ. ಹಿರಿಯೂರುಗ ಗ್ರಾಮದ ಜಯರಾಮನ ಜಮೀನು ಹತ್ರ ಕಟ್ಟೆ ನಿರ್ಮಾಣ 3,99,160 ರೂಪಾಯಿ. ಹಿರಿಯೂರುಗ ಗ್ರಾಮದ ದಯಾಲ್ಕುಮಾರ್ ಕಟ್ಟೆ ಅಭಿವೃದ್ಧಿ 3,89,773 ರೂಪಾಯಿ. ಹಿರಿಯೂರುಗ ಗ್ರಾಮದ ಲಿಂಗಾಯಿ ಕಟ್ಟೆ ಅಭಿವೃದ್ಧಿ 1,97,770 ರೂಪಾಯಿ. ಹಿರಿಯೂರುಗ ಗ್ರಾಮದ ಲಿಂಗರಾಜ ಜಮೀನು ಹತ್ರ ಗೋಕಟ್ಟೆ ಅಭಿವೃದ್ಧಿ 3,87,714 ರೂಪಾಯಿ. ಹಿರಿಯೂರುಗ ಗ್ರಾಮದ ಕಲ್ಪೈನ್ ಜಮೀನು ಹತ್ರ ಕಟ್ಟೆ ಅಭಿವೃದ್ಧಿ 3,99,553 ರೂಪಾಯಿ. ಸಿಂಗಾಪುರ ಗ್ರಾಮದ ಆಂಜನೇಯ ಸ್ವಾಮಿ ದೇವಸ್ಥಾನದ ಮೇಲಿನ ಕಟ್ಟೆ ಅಭಿವೃದ್ಧಿ 2,40,900 ರೂಪಾಯಿ. ಹಿರಿಯೂರುಗ ಗ್ರಾಮದ ಕಟ್ಟೆ ಅಭಿವೃದ್ಧಿ 3,93,878 ರೂಪಾಯಿ. ಹಿರಿಯೂರುಗ ಗ್ರಾಮದ ರಾಜೇಂದ್ರ ಜಮೀನು ಹತ್ರ ಕಟ್ಟೆ ಅಭಿವೃದ್ಧಿ 3,93,116 ರೂಪಾಯಿ. ಹಿರಿಯೂರುಗ ಗ್ರಾಮ ಪಂಚಾಯತಿ ವ್ಯಾಪ್ತಿಯಿಂದ ಸರ್ವೆ ನಂಬರ್ 39ರಲ್ಲಿ ಕೆರೆ ಅಭಿವೃದ್ಧಿ ಕಾಮಗಾರಿ 73,638 ರೂಪಾಯಿ. ಹಿರಿಯೂರುಗ ಗ್ರಾಮ ಪಂಚಾಯತಿ ವ್ಯಾಪ್ತಿಯಿಂದ ಸರ್ವೆ ನಂಬರ್ 15ರಲ್ಲಿ ಕೆರೆ ಅಭಿವೃದ್ಧಿ 5,96,053 ರೂಪಾಯಿ. ಹಿರಿಯೂರುಗ ಗ್ರಾಮದ ಆಲೂಕಟ್ಟೆ ಅಭಿವೃದ್ಧಿ 40 ರೂಪಾಯಿ. ಹಿರಿಯೂರುಗ ಗ್ರಾಮದ ಹೊಸಕೆರೆ ಹೂಳೆತ್ತುವ ಕಾಮಗಾರಿ 12,913 ರೂಪಾಯಿ. ಹಿರಿಯೂರುಗ ಗ್ರಾಮದ ಯಶೋಧಮ್ಮನ ಜಮೀನು ಹತ್ರ ಕಟ್ಟೆ ಅಭಿವೃದ್ಧಿ 15,846 ರೂಪಾಯಿ. ಹಿರಿಯೂರುಗ ಗ್ರಾಮದ ಏಮಗಿರಿ ದೇವಸ್ಥಾನದ ಪಕ್ಕದಲ್ಲಿ ಕಲ್ಯಾಣಿ ಅಭಿವೃದ್ಧಿ 16,056 ರೂಪಾಯಿ. ಗ್ರಾಮದ ತಾವರೆಕಟ್ಟೆ ಕೋಟಿ ಅಭಿವೃದ್ಧಿ 20,042 ರೂಪಾಯಿ. ದುರ್ಗಾ ಗ್ರಾಮದ ರಂಜಿತಪುರ ಜಮೀನು ಗೋಕಟ್ಟೆ ಅಭಿವೃದ್ಧಿ 21,289 ರೂಪಾಯಿ. ದುರ್ಗಾ ಗ್ರಾಮದ ಮರಿಯಪ್ಪರ ಜಮೀನು ಮುಂದೆ ಕಟ್ಟೆ ಅಭಿವೃದ್ಧಿ 21,289 ರೂಪಾಯಿ. ದುರ್ಗಾ ಗ್ರಾಮದ ಬುಕ್ಕಣ್ಣಿ ಕಟ್ಟೆ ಅಭಿವೃದ್ಧಿ ಮುಂದೂರದ ಕಾಮಗಾರಿ 18,846 ರೂಪಾಯಿ. ದುರ್ಗಾ ಗ್ರಾಮದ ರಂಗಯ್ಯ ಜಮೀನು ಪಕ್ಕ ಕಟ್ಟೆ ಅಭಿವೃದ್ಧಿ 20,940 ರೂಪಾಯಿ. ದುರ್ಗಾ ಗ್ರಾಮದ ರಾಜನಾಥ ಜಮೀನು ಮುಂದೆ ಗೋಕಟ್ಟೆ ಅಭಿವೃದ್ಧಿ 20,591 ರೂಪಾಯಿ. ದುರ್ಗಾ ಗ್ರಾಮದ ಗರಿಕಲ್ ಗುಡ್ಡೆ ಹಿಂಭಾಗ ಕಟ್ಟೆ ಅಭಿವೃದ್ಧಿ 65,289 ರೂಪಾಯಿ. ದುರ್ಗಾ ಗ್ರಾಮದ ಘನತ್ಯಾಜ್ಯ ವಿಲೇವಾರಿ ಘಟಕ ಹಿಂಭಾಗ ಕಟ್ಟೆ ಅಭಿವೃದ್ಧಿ 51,816 ರೂಪಾಯಿ. ದುರ್ಗಾ ಗ್ರಾಮದ ಕೋಕಿಲ್ಬಾವಿ ಪಕ್ಕ ಗೋಕಟ್ಟೆ ಅಭಿವೃದ್ಧಿ 13,436 ರೂಪಾಯಿ. ದುರ್ಗಾ ಗ್ರಾಮದ ಸಿಪಾಯಿ ಜಮೀನು ಮುಂದೆ ಕಟ್ಟೆ ಅಭಿವೃದ್ಧಿ 11,517 ರೂಪಾಯಿ. ದುರ್ಗಾ ಗ್ರಾಮದ ರಾಜಾಪುರ ರಸ್ತೆ ಪಕ್ಕ ಇರುವ ಗೋಕಟ್ಟೆ ಅಭಿವೃದ್ಧಿ 13,436 ರೂಪಾಯಿ. ದುರ್ಗಾ ಗ್ರಾಮದ ಸತೀಶ್ ಜಮೀನು ಮುಂದೆ ಗೋಕಟ್ಟೆ ಅಭಿವೃದ್ಧಿ 13,436 ರೂಪಾಯಿ. ದುರ್ಗಾ ಗ್ರಾಮದ ಶ್ರೀನಿವಾಸ ಶೆಟ್ಟಿ ಜಮೀನು ಪಕ್ಕ ಕಟ್ಟೆ ಅಭಿವೃದ್ಧಿ 13,436 ರೂಪಾಯಿ. ದುರ್ಗಾ ಗ್ರಾಮದ ಲಕ್ಕಣ್ಣ ಜಮೀನು ಮುಂದೆ ಗೋಕಟ್ಟೆ ಅಭಿವೃದ್ಧಿ 15,705 ರೂಪಾಯಿ. ದುರ್ಗಾ ಗ್ರಾಮದ ಯಾಮೈನ್ ಜಮೀನು ಪಕ್ಕ ಕಟ್ಟೆ ಅಭಿವೃದ್ಧಿ 29,041 ರೂಪಾಯಿ. ದುರ್ಗಾ ಗ್ರಾಮದ ಕರಿಗುಳೆ ಜಮೀನು ಮುಂದೆ ಗೋಕಟ್ಟೆ ಅಭಿವೃದ್ಧಿ 15,705 ರೂಪಾಯಿ. ದುರ್ಗಾ ಗ್ರಾಮದ ಸಂತಾಯಮರ ಜಮೀನು ಪಕ್ಕ ಗೋಕಟ್ಟೆ ಅಭಿವೃದ್ಧಿ 9,772 ರೂಪಾಯಿ. ದುರ್ಗಾ ಗ್ರಾಮದ ಕೆಂಪಮ್ಮರ ಜಮೀನು ಪಕ್ಕ ಗೋಕಟ್ಟೆ ಅಭಿವೃದ್ಧಿ 25,477 ರೂಪಾಯಿ. ದುರ್ಗಾ ಗ್ರಾಮದ ಹೊಸಕೆರೆ ಕಾಲುವೆ ಉಳಿಸುವ ಕಾಮಗಾರಿ 13,436 ರೂಪಾಯಿ. ದುರ್ಗಾ ಗ್ರಾಮದ ಏನ್ಗಿರಿ ದೇವಸ್ಥಾನದ ಹಿಂಭಾಗ ಕಟ್ಟೆ ಅಭಿವೃದ್ಧಿ 62,279 ರೂಪಾಯಿ.
ದುರ್ಗಾ ಗ್ರಾಮದ ಅಗಸಕಟ್ಟೆ ಮುಂದುವರಿದ ಕಾಮಗಾರಿ 13,436 ರೂಪಾಯಿ. ದುರ್ಗಾ ಗ್ರಾಮದ ಹೇಮಪ್ಪರ ಜಮೀನು ಬಳಿ ಗೋಗಟೆ ಅಭಿವೃದ್ಧಿ 13,436 ರೂಪಾಯಿ. ದುರ್ಗಾ ಗ್ರಾಮದ ಗಿಡ್ಡಣ್ಣ ಜಮೀನು ಬಳಿ ಕಟ್ಟೆ ಅಭಿವೃದ್ಧಿ 13,436 ರೂಪಾಯಿ. ದುರ್ಗಾ ಗ್ರಾಮದ ಸಿದ್ದಿಂಗಪ್ಪನ ಜಮೀನು ಮುಂದೆ ಗೋಗಟೆ ಅಭಿವೃದ್ಧಿ 13,436 ರೂಪಾಯಿ. ದುರ್ಗಾ ಗ್ರಾಮದ ಜವರಯ್ಯರ ಜಮೀನು ಮುಂದೆ ಗೋಗಟೆ ಅಭಿವೃದ್ಧಿ 13,436 ರೂಪಾಯಿ. ದುರ್ಗಾ ಗ್ರಾಮದ ಸರೋಜಮ್ಮನ ಜಮೀನು ಪಕ್ಕ ಗೋಗಟೆ ಅಭಿವೃದ್ಧಿ 24,430 ರೂಪಾಯಿ. ದುರ್ಗಾ ಗ್ರಾಮದ ಯಡಿಯೂರಪ್ಪನ ಜಮೀನು ಪಕ್ಕ ಗೋಗಟೆ ಅಭಿವೃದ್ಧಿ 24,430 ರೂಪಾಯಿ. ದುರ್ಗಾ ಗ್ರಾಮದ ಚಿಕ್ಕಣ್ಣಪ್ಪನ ಜಮೀನು ಮುಂದೆ ಗೋಗಟೆ ಅಭಿವೃದ್ಧಿ 24,430 ರೂಪಾಯಿ. ದುರ್ಗಾ ಗ್ರಾಮದ ಬಸವರಾಜ್ ಜಮೀನು ಪಕ್ಕ ಗೋಗಟೆ ಅಭಿವೃದ್ಧಿ 22,485 ರೂಪಾಯಿ. ಮತ್ತು PRD ಇಲಾಖೆಯವ್ರದ್ದು ಒಟ್ಟು ಕಾಮಗಾರಿ ಮೂರು ಕಾಮಗಾರಿಗಳಿಗೆ ಒಂದು ಕೂಲಿ ಮೊತ್ತ ಕಾಮಗಾರಿ ಎಷ್ಟು ಹೇಳ್ಬಿಡಪ್ಪ. ಕುಣಿಗಲ್ ತಾಲೂಕು ದುರ್ಗಾ ಗ್ರಾಮದ ಅಣತಿಹಳ್ಳಿ ಗ್ರಾಮದ ರಸ್ತೆಯಿಂದ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ 6,09,838 ರೂಪಾಯಿ. ದುರ್ಗಾ ಗ್ರಾಮದ ದುರ್ಗಾ ಬ್ಲಾಕ್ 1ರ ಗ್ರಾಮದಲ್ಲಿ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ 1,79,735 ರೂಪಾಯಿ. ಕೆಲಸ ಬೇರೆ ಇಲಾಖೆಯಿಂದ ಆಗಿರ್ತಕ್ಕಂಥ ಕೆಲಸ ಚೆನ್ನಾಗಿ ಮಾಡಿದ್ದಾರೆ. ಕೆಲಸಗಳು ಈಗ ಸರಿ ಹೇಳೋದು ದುರ್ಗಾ ಹೋಬಳಿ ಅಣತಿಹಳ್ಳಿ ಗ್ರಾಮದಲ್ಲಿ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಆಗೈತಲ್ಲಪ್ಪ ಗೊತ್ತಲ್ಲಪ್ಪ ಆಗಿತ್ತು ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಂದು ದುರ್ಗಾ ಗ್ರಾಮದ ಹೋಬಳಿಯ ದುರ್ಗಾ ಬ್ಲಾಕ್ 1ರಲ್ಲಿ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಗೊತ್ತಾ ಸೂಪರ್ ಆಗಿ ಕೆಲಸ ಮಾಡ್ತಾರೆ ನೋಡಿ. ದುರ್ಗಾ ಹೋಬಳಿಯ ದುರ್ಗಾ ಬ್ಲಾಕ್ 5ರಲ್ಲಿ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ 1,34,365 ರೂಪಾಯಿ. ಆಮೇಲೆ ಪ್ರಾದೇಶಿಕ ಅರಣ್ಯ ಇಲಾಖೆದು ಒಟ್ಟು ಒಂದು ಕಾಮಗಾರಿಗಳು ಮಾಡಿದರೆ ದುರ್ಗಾ ಗ್ರಾಮದ ಎಸ್ಎಫ್ ಅರಣ್ಯ ಪ್ರದೇಶದಲ್ಲಿ 72 ಕಾಮಗಾರಿ 3,52,835 ರೂಪಾಯಿ. ಹಾಗೆ ಒಟ್ಟಾರೆಯಾಗಿ ಗ್ರಾಮ ಪಂಚಾಯತಿ ಮತ್ತು